ತರ ತುಂಬಾ ಸೂದಿಂಗ್ ಆಗಿದೆ. ತುಂಬಾ ಅದ್ಭುತವಾಗಿ ಬಂದಿದೆ ಟೀಸರು. ಕಂಗ್ರ್ಯಾಚುಲೇಷನ್ಸ್ ಟು ಧರ್ಮ ಅವ್ರಿಗೆ. ತುಂಬಾ ಟ್ರೂ ಹ್ಯೂಮನ್ ಬೀಯಿಂಗ್ ಅನ್ಸುತ್ತೆ ಅವ್ರು ನೋಡಿದ್ರೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ಅವ್ರ ವ್ಯಕ್ತಿತ್ವ ಕಾಣ್ತಿತ್ತು, ಅಷ್ಟು ಒಳ್ಳೆ ವ್ಯಕ್ತಿ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ತುಂಬ ಹೃದಯದಿಂದ ಆಶಿಸ್ತಾ ಇದ್ದೀನಿ. ಸೊ ಇಡೀ ಟೀಮ್ ಅಷ್ಟೇ ಒಳ್ಳೆ ಟೀಮ್ ಅನ್ಸುತ್ತೆ. ಇವನ್ ಮ್ಯೂಸಿಕ್ ಪ್ರೊಡ್ಯೂಸರು ಒಳ್ಳೆಯವರು. ಅಗೇನ್ ದ ಡೈರೆಕ್ಷನ್ ಅಷ್ಟು ಫ್ರೆಶ್ ಆಗಿ ಕಾಣುತ್ತೆ. ಸೊ ಒಳ್ಳೇದಾಗ್ಲಿ ಅಂತ ಆಶಯಿಸ್ತಾ ಇದ್ದೀನಿ. ಕಣ್ಣ ಸಲಿಗೆ ಎಲ್ಲ ಸುಲಿಗೆ ಅನ್ನೋ ಥರ ಮನೆಯೇ ಮನೋಹರ ಸುಲಿಗೆ ಮಾಡಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಫಸ್ಟ್ ವಿಜುವಲ್ ನೋಡಿದಾಗ ನನ್ನ ಮನಸ್ಸಿಗೆ ಬಂದಿದ್ದು ಒಂದು ಇರುವುದೆಲ್ಲವ ಬಿಟ್ಟು ಇಲ್ಲದಿರುವ ಕಡೆಗೆ ಅನ್ನೋ ಒಂದು ಸೂಕ್ಷ್ಮ ಸುಳಿವು ಕೊಟ್ಟಿದ್ದೀರಾ. ಈ ಚಿತ್ರ ತುಂಬ ಸೂಕ್ಷ್ಮ ಸಂವೇದನೆ ಉಳ್ಳಂಥ ಚಿತ್ರ ಅಂತ ನನಗನ್ಸುತ್ತೆ. ಅದನ್ನು ನಿಭಾಯಿಸೋದಕ್ಕೆ ಅದ್ಭುತವಾದ ಪ್ರತಿಭಾವಂತರ ಕಲಾವಿದರು ಬೇಕು. ಅದು ನೀವು ಆಯ್ಕೆ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇಂಥ ಕಥೆಯನ್ನು ಬರೆದಿರೋವಂಥ ಪುನೀತ್ ಸರ್, ಪ್ರೊಡಕ್ಷನ್ ಮಾಡ್ತಿರುವಂಥ ಅನುಷ್ ಅವರಿಗೆ ಹಾಗೂ ಟೆಕ್ನಿಕಲ್ ಟೀಮ್ಗೆ ನಾನು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಚಿತ್ರ ಅದ್ಭುತವಾದ ಯಶಸ್ಸನ್ನು ಕಾಣಲಿ, ಎಲ್ಲರ ಜನರು ಮನಸ್ಸಲ್ಲಿ ಉಳಿಯಲಿ ಅಂತ ಹಾರೈಸ್ತೀನಿ. ಹಾಗೆ ಎಕ್ಸ್ಕ್ಯೂಸಿಟ್ ತಂಡ ಇನ್ನೂ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಹೇಳ್ಕೊಳ್ತೀನಿ. ಕಂಗ್ರ್ಯಾಚುಲೇಷನ್ಸ್.